ಇಷ್ಟೇ, ಇದ್ರ ಮೇಲೆ ಬರಲ್ಲ ಗಾಡಿ, ಹಿಂದಕ್ಕೆ ರಿವರ್ಸ್ ಎಳಿತಾ ಇರುತ್ತೆ ನೋಡಿ, ಮುಂದಕ್ಕೆ ಬರ್ತಾ ಇಲ್ಲ, ಹಿಂದಕ್ಕೆ ಎಳಿತೈತೆ. ಮುಂದಕ್ಕೆ ಎಳಿದಿಬ್ಬರು ಅದು ನೋಡೋಣ 59,999ಗೆ. ಬಟ್ ಇದು ಕಿಲೋಮೀಟರ್ ಅಂತ ನೋಡೋದಾದ್ರೆ 90 ಕಿಲೋಮೀಟರ್ ಮೈಲೇಜ್ ಕೂಡ ಬರುವಂಥದ್ದು. ಹೆಡ್ಲೈಟ್ ನೋಡ್ತೀರಾ, ಹೆಡ್ಲೈಟ್ ಬಂದು LED ಹೆಡ್ಲೈಟ್ ಬರುವಂಥದ್ದು, 2 ರಿಮೋಟ್ ಬರುವಂಥದ್ದು, ಕಾರ್ ಕೀ ಬಂದಂಗೆ ಬರ್ತೈತೆ ಗುರು, ಕಾರಲ್ಲಿ ಇರುತ್ತಲ್ಲ ಆ ಥರ. ಆರನ್ನು ಇಂಡಿಕೇಟರು, ಕ್ರೂಸ್ ಕಂಟ್ರೋಲು. ಸೊ ಬೂಟ್ ಸ್ಪೇಸ್ ಕೂಡ ಮಸ್ತಾಗಿದೆ ಅಂತಲೂ ಕೂಡ ಹೇಳ್ಬೋದು. 59,999 ರೂಪಾಯಿ ಸಿಗ್ತದೆ. 58,000 ಇರುವಂಥದ್ದು 58,000ಕ್ಕೆ ಈ ಗಾಡಿ ಸಿಗ್ತಾ ಇದೆ. ಹಾಯ್ ಗುರುಗಳೇ, ಸೊ ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ ಎಲ್ಲಿ ಬೈದಿವಿ ಅಂತ. ಆ್ಯಂಡ್ ವೇಣು ಮೋಟಾರ್ಸ್ ಇಲ್ಲಿ ಬರೋ ರೀಸನ್ ಇಷ್ಟೇ, ಒಳ್ಳೆ ಬೈಕ್ಗಳು ಒಳ್ಳೊಳ್ಳೆ ಆಫರಲ್ಲಿ ಕೊಡ್ತಾರೆ ಅಂತ. ಈ ಸಲ ಏನು ಆಫರ್ ತಂದಿದೆ ಗುರು ಅಂದರೆ ಆಲ್ಮೋಸ್ಟ್ ಟ್ರೈಲರಲ್ಲೇ ನೋಡಿರ್ತಾರೆ. ಇನ್ನೇನು ಹೇಳೋದು, ದಿವಾಳಿ ಆಫರ್, ದೀಪಾವಳಿ ಆಫರ್ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸೊ ದೀಪಾವಳಿ ಆಫರ್ ಪ್ರಯುಕ್ತ ಈ ಗಾಡಿಯ ಪ್ರೈಸು ಸೊ ಎಷ್ಟು ಹೇಳಿ, ಸೊ ಈ ಪ್ರೈಸ್ ಇರೋದು ಬಂದು ನಿಮಗೆ 67,000 ಇರುವಂಥದ್ದನ್ನ. ಸೊ ದೀಪಾವಳಿ ಆಫರ್ ಪ್ರಯುಕ್ತ ಲಿಮಿಟೆಡ್ ಸ್ಟಾಕ್ ಇರೋದ್ರಿಂದ ನಿಮಗೆ ಇವ್ರು ಕೊಡ್ತಾ ಇದ್ದಾರೆ 59,999ಗೆ. ಬಟ್ ಇದು ಕಿಲೋಮೀಟರ್ ಅಂತ ನೋಡೋದಾದ್ರೆ 90 ಕಿಲೋಮೀಟರ್ ಮೈಲೇಜ್ ಕೂಡ ಬರುವಂಥದ್ದು ಒಂದು ಟೈಮ್ ಚಾರ್ಜ್ ಮಾಡಿದ್ರೆ. ಬನ್ನಿ ಈ ಗಾಡಿ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ತಿಳಿಸ್ಕೊಡ್ಬಿಡ್ತೀನಿ. ಫ್ರಂಟ್ ಬಾಡಿ ನೋಡಿದ್ರೆ ಸೊ ಫೈಬರ್ ಬಾಡಿ ಇರುವಂಥದ್ದು, ಅದ್ರ ಜೊತೆಲಿ ನಿಮಗೆ ಹೆಡ್ಲೈಟ್ ನೋಡ್ತೀರಾ, ಹೆಡ್ಲೈಟ್ ಬಂದು LED ಹೆಡ್ಲೈಟ್ ಬರುವಂಥದ್ದು. DRL ನಿಮಗೆ 3 ನಿಮಗೆ ಇಂಡಿಕೇಟರ್ಸ್ ಬರುತ್ತೆ, 3 ಅಲ್ಲ 2 ಇಂಡಿಕೇಟರ್ಸ್ ಬರೋದು. ಸೊ ಸೆಂಟ್ರಲ್ಲು ಇದು DRL ಲೈಟ್ ಕೊಟ್ಟಿದ್ದಾರೆ, ಇದು ಶೋಗೆ ಒಂಥರ ಹೆಡ್ಲೈಟ್ ಜೊತೆಲಿ ಅದು ಚೆನ್ನಾಗಿರುತ್ತೆ ಗುರು. ಅದಾದಮೇಲೆ ಟೈರ್ ನೋಡ್ತೀರಾ, 12 ಇಂಚು ಅಲೆವಿಲ್ಸ್ ಜೊತೆಲಿ ಟ್ಯೂಬ್ಲೈಟ್ ಟೈರ್ ಇರುವಂಥದ್ದು ಆ್ಯಂಡ್ ಡಿಸ್ಪ್ರೇಕು ಕೂಡ ಇರುವಂಥದ್ದು. ಸೊ ಬ್ಯಾಕ್ ಸೈಡ್ ಕೂಡ ನೋಡ್ತೀರಾ ಅಂತಂದರೆ ಬ್ಯಾಕ್ ಸೈಡು ಕೂಡ 12 ಇಂಚ್ ಟ್ಯೂಬ್ಲೆಸ್ ಟೈರ್ ಇರುವಂಥದ್ದು, ಡಿಸ್ಪ್ರೇ ಕೂಡ ಇರುವಂಥದ್ದು. ಕೀ ನೋಡೋದಾದ್ರೆ 2 ರಿಮೋಟ್ ಬರುವಂಥದ್ದು, ಕಾರ್ ಕೀ ಬಂದಂಗೆ ಬರ್ತೈತೆ ಗುರು, ಕಾರಲ್ಲಿ ಇರುತ್ತಲ್ಲ ಆ ಥರ. ಆ್ಯಂಡ್ 2 ಮ್ಯಾನ್ಯುವಲ್ ಕೀ ಬರುವಂಥದ್ದು. ಇನ್ ಕೇಸ್ ಕೀಲು ಕೂಡ ಸ್ಟಾರ್ಟ್ ಮಾಡ್ಬೋದಾ ಅಂದರೆ ಖಂಡಿತ ಮಾಡ್ಬೋದು. ನೋಡಿ ಡಬಲ್ ಕ್ಲಿಕ್ ಕೊಡೋದ್ರೆ ಸಾಕು, ಸ್ಟಾರ್ಟ್ ಆಯಿತು. ಆಫ್ ಮಾಡಬೇಕಾ, ಜಸ್ಟ್ ಒಂದೇ ಕ್ಲಿಕ್ಕು, ಆಫ್ ಆಯಿತು. ಹೆಡ್ಲೈಟ್ ಬರುವಂಥದ್ದು P ಅಂದರೆ ಪಾರ್ಕಿಂಗ್ ಮೋಡಲ್ ಇದೆ ಅಂತ. 1 2 3 ನಿಮಗೆ ಸ್ಪೀಡ್ ಮೋಡು 3 ಬರುತ್ತೆ. ಆ್ಯಂಡ್ R ಅಂದರೆ ರಿವರ್ಸು. ಸೊ ಅದಾದಮೇಲೆ ನಿಮಗೆ ಐ ಬೀಮ್ ಆ್ಯಂಡ್ ಲೋ ಬೀಮು, R ಅನ್ನು ಇಂಡಿಕೇಟರು, ಕ್ರೂಸ್ ಕಂಟ್ರೋಲು, LED ಡಿಸ್ಪ್ಲೇ ಬರುವಂಥದ್ದು. ಸೊ P ಅಂದರೆ ಪಾರ್ಕಿಂಗು, ಜಸ್ಟ್ ಬ್ರೇಕ್ ಹಿಡಿದು ಒಂದ್ಸಲ ಬಿಟ್ಟ ಅಂದರೆ ರೈಡ್ ಮೋಡ್ಗೆ ಆ್ಯಕ್ಟಿವ್ ಆಗುತ್ತೆ. ಇವಾಗ ರೈಡ್ ಮಾಡ್ಬೋದು. ಸೊ ಇಲ್ಲಿ ನೋಡೋದಾದ್ರೆ ಎಷ್ಟು ಸ್ಪೀಡಲ್ಲಿ ಓಡಿಸ್ತಾ ಇದ್ದೀರಾ ಅಂತ ತೋರಿಸುತ್ತೆ, ಆ್ಯಂಡ್ ಎಷ್ಟು ಕಿಲೋಮೀಟರ್ ಓಡಿಸಿದ್ದೀರಾ ಅಂತ ತೋರಿಸುತ್ತೆ, ಬ್ಯಾಟ್ರಿ ಪರ್ಸೆಂಟೇಜ್ ತೋರಿಸುತ್ತೆ, ಯಾವ ಸ್ಪೀಡ್ ಮೋಡಲ್ಲಿ ಓಡಿಸ್ತಿದ್ದೀರಾ ಅಂತ ತೋರಿಸುತ್ತೆ. ಇಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲು, ಕೆಲವೊಂದು ಐಕಾನ್ಗಳಿದೆ ಇಲ್ಲಿ, ಅದು ಕೂಡ ತೋರಿಸುತ್ತೆ. ಇಂಡಿಕೇಟರು, ಲೋ ಬೀಮ್, ಐ ಬೀಮು ಕೂಡ ತೋರಿಸುವಂಥದ್ದು. ಅದ್ರ ಜೊತೆಲಿ ಬೂಟ್ ಸ್ಪೇಸ್ ನೋಡ್ತೀರಾ ಅಂತಂದರೆ ಸೊ ಬೂಟ್ ಸ್ಪೇಸ್ ಕೂಡ ಮಸ್ತಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಬ್ಯಾಕ್ ಸೈಡು ಕೂಡ ನೋಡ್ತಾ ಇರ್ಬೋದು, 12 ಇಂಚ್ ಟೈರು ವಿತ್ ಡಿಸ್ಪ್ರೇಕು ಕೂಡ ಸಿಗುವಂಥದ್ದು. ಸೊ ಹಿಂಗಡೆ ಪ್ರೊಫೈಲ್ ನೋಡೋದಾದ್ರೆ ಸೊ 2 ಆ ಕಡೆ ಇಂಡಿಕೇಟರು, ಮಧ್ಯ ಬ್ರೇಕ್ ಲೈಟ್ ಕೂಡ ಇರುವಂಥದ್ದು. ಸೊ ಸ್ಟ್ಯಾಂಡ್ ನೋಡೋದಾದ್ರೆ ನಿಮಗೆ ಸೈಡ್ ಸ್ಟ್ಯಾಂಡು ಸೆಂಟರ್ ಸ್ಟ್ಯಾಂಡ್ ಎರಡೂ ಕೂಡ ಸಿಗುವಂಥದ್ದು. ಸೊ ಸೇಫ್ಟಿ ಪರ್ಪಸ್ ನೋಡೋದಾದ್ರೆ ಇವಾಗ ಇನ್ ಕೇಸ್ ಏನಾದರೂ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಹೋಗಿರ್ತೀರಾ, ಯಾರಾದರೂ ಗಾಡಿ ತಗೊಂಡೋಕೆ ಟ್ರೈ ಮಾಡಿದ್ರೆ ನಿಮಗೆ ಸೈರನ್ ಬರೋಕ್ಕಂತೂ ಸ್ಟಾರ್ಟ್ ಆಗುತ್ತೆ. ಸೊ ಹೆವಿ ಸೈರನ್ ಇದೆ ಗುರು. ಸರ್ ಹಾಗೆ ಒಂಚೂರು ಮುಂದೆ ಗಾಡಿ ತನ್ನಿ, ನೋಡಿ ಸ್ಟಾರ್ಟ್ ಆಯ್ತು. ಈಗ ಫುಲ್ಲು ಟೈರ್ ಜಾಮ್ ಆಗಿಬಿಡುತ್ತೆ ನೋಡಿ. ಇಷ್ಟೇ, ಇದ್ರ ಮೇಲೆ ಬರಲ್ಲ ಗಾಡಿ, ಹಿಂದಕ್ಕೆ ರಿವರ್ಸ್ ಎಳಿತಾ ಇರುತ್ತೆ ನೋಡಿ, ಮುಂದಕ್ಕೆ ಬರ್ತಾ ಇಲ್ಲ, ಹಿಂದಕ್ಕೆ ಎಳಿತೈತೆ. ಮುಂದಕ್ಕೆ ಎಳಿದಿಬ್ಬರು ಅದು ನೋಡೋಣ, ಆಗಲ್ಲ, ಜಾಮ್ ಆಗೋಯ್ತು. ಸೊ ಸೇಫ್ಟಿ ಪರ್ಪಸ್ ನೋಡಿದ್ರೆ ಈ ಥರ ಇದೆ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ, ಅದಾದಮೇಲೆ ನಿಮಗೆ ಮೈಲೇಜ್ ಅಂತ ನೋಡೋದಾದರೆ 90 ಕಿಲೋಮೀಟರ್ ಮೈಲೇಜ್ ಬರುವಂಥದ್ದು ಒನ್ ಟೈಮ್ ಚಾರ್ಜ್ ಮಾಡಿದ್ದೀರಾ ಅಂತಂದರೆ. ಅದ್ರ ಜೊತೆಲಿ USB ಪೋರ್ಟ್ ಕೂಡ ಒಂದಿದೆ. ಇನ್ ಕೇಸ್ ಏನಾದ್ರು ನೀವು ಗಾಡಿ ಓಡಿಸ್ಬೇಕಾದ್ರೆ ಮೊಬೈಲ್ ಚಾರ್ಜ್ ಖಾಲಿ ಆಗಿದೆ ಅಂತಂದರೆ ಚಾರ್ಜ್ ಹಾಕೋ ಕೂಡ ಓಡಿಸ್ಬೋದು. ಅದಾದಮೇಲೆ ಚಾರ್ಜರ್ ಅಂತ ನೋಡೋದಾದರೆ ನಿಮಗೆ ಸೊ ಇಲ್ಲಿದೆ ನೋಡಿದ್ರಾ, ಈ ಚಾರ್ಜರ್ ಪ್ಲಗ್ ಪಾಯಿಂಟ್ ನೀವು ಇಲ್ಲಿ ಯೂಸ್ ಮಾಡಿ. ಆ್ಯಂಡ್ ಇದಕ್ಕೆ ಆದಂಥ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಒಂದು EV ಗಾಡಿ ಇದೆ, ಎಲೆಕ್ಟ್ರಿಕ್ ಗಾಡಿ ಇದೆ ಅಂತಂದರೆ ಅದಕ್ಕೆ ಆದಂಥ ಸಪ್ರೇಟ್ ಆಗಿರೋ ಒಂದು ಸ್ವಿಚ್ ಬೋರ್ಡ್ನ ಮಾಡಿಸ್ಕೋತಾರೆ ಅವರು ಬೈಕ್ನ ಪಾರ್ಕ್ ಮಾಡುವಂಥ ಪ್ಲೇಸಲ್ಲಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಪ್ರೈಸ್ ಎಷ್ಟು ಹೇಳಿ ಸರ್ ಅಂತ ಅಂದರೆ, ಸೊ ದೀಪಾವಳಿ ಆಫರ್ ಪ್ರಯುಕ್ತ ನಡೀತಾ ಇದೆ 59,999 ರೂಪಾಯಿ ಸಿಗ್ತದೆ. ಹಾಗಂದರೆ 59,999 ಅಂತಂದರೆ ₹1 ಕಮ್ಮಿ 60,000 ಬರ್ತಾ ಇದೆ ಅಂತ ಹೇಳ್ಬೋದು ಈ ಗಾಡಿ. ಸೊ ಆಲ್ ಓವರ್ ಇಂಡಿಯಾ ಡೆಲಿವರಿ ಕೂಡ ಇರುತ್ತೆ. ಆ್ಯಂಡ್ ಈ ಗಾಡಿ ಓಡಿಸೋಕ್ಕೆ ನಿಮ್ಮ ಹತ್ರ DL ಇಲ್ಲ ಅಂದ್ರೂ ಪರವಾಗಿಲ್ಲ, ಈ ಗಾಡಿಗೆ RC ಕಾರ್ಡು ಬೇಕಾಗಿಲ್ಲ, ಇನ್ಶೂರೆನ್ಸು ಬೇಕಾಗಿಲ್ಲ, ನಿಮಗೆ 18 ವರ್ಷ ಆಗಿದೆ ಗುರು, ಆಗಿಲ್ಲ ಗುರು ಅನ್ನೋದು ಬೇಕಾಗಿಲ್ಲ. ಸೊ ಯಾರು ಬೇಕಾದ್ರೂ ಓಡಿಸ್ಬೋದು, ಹಂಗೆ ಅಂದ್ಬಿಟ್ಟು ಎಲ್ಲರೂ ಓಡಿಸ್ಬೇಡಿ. 15 ಅಬೋ ಯಾರು ಬೇಕಾದ್ರೂ ಯೂಸ್ ಮಾಡಿ. ಅದ್ರ ಕೆಳಗೆ ಯೂಸ್ ಮಾಡಬೇಕು ಅಂದರೆ ನಾವು ಮೊದಲೇ ಯಾವಾಗಲೂ ಹೇಳೋ ಥರ ನಿಮ್ಮ ಪೇರೆಂಟ್ಸ್ ಪರ್ಮಿಷನ್ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಗಾಡಿ ಜೊತೆಲಿ ಇನ್ನೂ ಮಾಡಲ್ಸ್ ಬೇಕು ಅಂತಂದರೆ, ಈ ಗಾಡಿ ಮಾಡಲ್ ಬಂದು ಈ ಫ್ಲೈ ಅಂತ, ಈ ಗಾಡಿ ಮೇಲೆ ಹಾರ್ಕೊಂಡು ಹೋಗೋದಲ್ಲ, ಸೊ ಕುತ್ಕೊಂಡು ಓಡಿಸ್ಕೋಬೋದು. ಈ ಗಾಡಿ ಪ್ರೈಸ್ ನೋಡೋದಾದ್ರೆ ನಿಮಗೆ 58,000 ಇರುವಂಥದ್ದು 58,000ಕ್ಕೆ ಈ ಗಾಡಿ ಸಿಗ್ತಾ ಇದೆ. ಇನ್ನೊಂದು ಗಾಡಿ ಇದೆ, ಈ ಗಾಡಿ ಬಂದ್ಬಿಟ್ಟು ನಿಮಗೆ ಸ್ಪಾಟ್ ಮಾಡಲು. ಸೊ ನೋಡಿದ್ರಲ್ಲ,
ಸಲ ನಿಮಗೆ ಯಾವ ಗಾಡಿ ಬೇಕು ಆ್ಯಂಡ್ ಒಳ್ಳೆ ಲುಕ್ಕು ಪ್ರೀಮಿಯಂ ಲುಕ್ಕಲ್ಲಿ ಕಾಣುವಂಥ ಒಂದು ಇ ವಿ ಬೈಕ್ ಬೇಕು ಅಂತಂದರೆ ನಾನು ಐಕಾನ್ನ ರೆಫರ್ ಮಾಡ್ತೀನಿ. ಯಾಕೆ ಅಂತಂದರೆ 90 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಸೊ ಗುರು ಗಾಡಿ ಸಿಕ್ತು, ಒಳ್ಳೆ ಪ್ರೈಸಲ್ಲಿ ಸಿಕ್ತು, ಸರ್ವಿಸ್ ಹೇಗೆ ಅಂತಂದವ್ರಿಗೆ ಸರ್ವಿಸ್ ಬರೋದಾದರೆ ಇವ್ರದೇ ವೇಣು ಮೋಟಾರ್ಸ್ ಅವ್ರದ್ದು 80+ ಬ್ರಾಂಚಸ್ ಇದೆ. 80+ ಬ್ರಾಂಚಸ್, 80 ಬ್ರಾಂಚಸ್ಗಳಿರೋದ್ರಿಂದ ನಿಮಗೆ ಸರ್ವಿಸ್ ಬಗ್ಗೆ ಮಾತಾಡೋಂಗೆ ಇಲ್ಲ ಗುರು. ಸೊ ಅಲ್ಲಲ್ಲೇ ನಿಮಗೆ ಸರ್ವಿಸು ಕೂಡ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಲಿ ನಿಮ್ಗೆ ಯಾವ ಕಲರಲ್ಲಿ ಬೇಕಾದ್ರೂ ಸಿಗುತ್ತೆ. ನಿಮ್ಮ ಫ್ರೆಂಡು ಫ್ಯಾಮಿಲಿ ಸರ್ಕಲ್ ಯಾರಾದ್ರೂ ಒಂದು ಇ ವಿ ಬೈಕ್ನ ತಗೋಬೇಕು ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ಲೊಕೇಶನ್ ನೋಡೋದಾದ್ರೆ ಎನ್ನೂರು ಬಂಡೆ, ಬೆಂಗಳೂರು ಲೊಕೇಟ್ ಆಗಿರುವಂಥದ್ದು. ಆ್ಯಂಡ್ ಎಕ್ಸಾಕ್ಟ್ ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಸ್ಕ್ರೀನ್ ಅಂತ ನಂಬರ್ಗೆ ಕಾಲ್ ಮಾಡಿಕೊಂಡು ಇನ್ನೂ ಮೋರ್ ಇನ್ಫಾರ್ಮೇಷನ್ ತಗೊಳ್ಳಿ. ಇಲ್ಲ ಅಂತಂದರೆ ಒಂದ್ಸಲ ವಿಸಿಟ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ನಿಮ್ಗೆ ಯಾವ ಕಲರಲ್ಲಿ ಯಾವ ಗಾಡಿ ಕಂಫರ್ಟಬಲ್ ಆಗಿದೆ, ಯಾವ ಮಾಡಲ್ ಕಂಫರ್ಟಬಲ್ ಆಗಿದೆ ಅದು ತಗೊಳ್ಳಿ. ಬಟ್ ನಾ ಪರ್ಸ್ನಲಿ ರೆಫರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೀಪಾವಳಿ ಆಫರು ಲಿಮಿಟೆಡ್ ಸ್ಟಾಕ್ ಇದೆ. ಸೊ ಐಕಾನ್ ಬಂದು ತಗೊಳ್ಳಿ.